ಸರ್ಕಾರಿ ಯೋಜನೆಯ ಸಬ್ಸಿಡಿ ಲೋನ್ ಕೊಡುವುದಾಗಿ ಖದೀಮರು ವಂಚನೆಯನ್ನ ಮಾಡಿರೋದು. ಲೋನ್ ಆಸೆಯನ್ನ ತೋರಿಸಿ ವಂಚಿಸುತ್ತಿದ್ದ ಸೈಬರ್ ಖದೀಮರು ಅರೆಸ್ಟ್ ಆಗಿದ್ದಾರೆ. ಬೆಳಗಾವಿ ಜಿಲ್ಲಾ ಸೈಬರ್ ಕ್ರೈಂ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಗೋಕಾಕ ತಾಲೂಕಿನ ನಿವಾಸಿ ಹಾಲಪ್ಪ ಅಂತರಗಟ್ಟಿ ಎಂಬಾತನಿಗೆ ವಂಚನೆಯನ್ನ ಮಾಡಿದ್ರು. ಹಾಲಪ್ಪನಿಂದ 7,44,000 ರೂಪಾಯಿಯನ್ನ ಪೀಕಿದ್ರು ಈ ಸೈಬರ್ ವಂಚಕರು. ವೆಸ್ಟ್ ಬೆಂಗಾಲದಲ್ಲಿದ್ದ ಇಬ್ಬರು ಸೈಬರ್ ಖದೀಮರನ್ನ ಅರೆಸ್ಟ್ ಮಾಡಲಾಗಿದೆ. ದರ್ಶನ್ ವೆಸ್ಟ್ ಬೆಂಗಾಲ ಮೂಲದ, ರಾಹುಲ್ ಕುಮಾರ್ ಯಾದವ್ ಬಂಧನವನ್ನ ಮಾಡಲಾಗಿದೆ. ಹಣ ವರ್ಗಾವಣೆ ಮೊಬೈಲ್ ನಂಬರ್ ಮಾಹಿತಿಯನ್ನ ಆಧರಿಸಿ ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ಇನ್ನು ಆರೋಪಿಗಳಿಂದ 5 ಲಕ್ಷ ನಗದು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಬೆಳಗಾವಿ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿರೋದು. ಗೋಕಾಕ್ ತಾಲೂಕು ಅಂತರಗಟ್ಟಿ ಏರಿಯಾನಲ್ಲಿಂದು ಹಾಲಪ್ಪ ದುರಂದಪ್ಪ ಎಂಬವರು ನಮಗೆ ಮೋಸ ಆಗಿದೆ. ಸುಮಾರು 7,44,940 ಆಲ್ಮೋಸ್ಟ್ 7.25 ಲಕ್ಷ ನಮಗೆ ಫೈನಾನ್ಸ್ ತೊಗೊಂಡು ಕೊಡ್ತೀವಿ ಅಂದರೆ ಹೇಳಿಬಿಟ್ಟು ಮೋಸ ಮಾಡಿದ್ದಾರೆ ಅಂದರೆ ಅಂತ ಹೇಳಿ ಕಂಪ್ಲೇಂಟ್ ಅನ್ನು ದಾಖಲು ಮಾಡಿದ್ದಾರೆ. ಅದರಲ್ಲಿ 82/2025 ಇಲ್ಲಿ ಸೈಬರ್ ಕ್ರೈಮ್ ಸ್ಟೇಷನಲ್ಲಿ ನಾವು ಕೇಸನ್ನು ದಾಖಲು ಮಾಡಿದ್ದೀವಿ. ಇವರಿಗೆ ಕನ್ನಡದಲ್ಲಿಯೇ ಮಾತಾಡಿಬಿಟ್ಟು ನಾವು L&T ಫೈನಾನ್ಸ್ಲಿಂದ ನಾನು ನಿಮಗೆ ಲೋನನ್ನು ತೊಗೊಂಡು ಕೊಡ್ತೀನಿ, ಡಾಕ್ಯುಮೆಂಟ್ ವೆರಿಫಿಕೇಷನ್, ಕಮಿಷನ್, ಗೌರ್ಮೆಂಟ್ ಟ್ಯಾಕ್ಸಸ್ ಎಲ್ಲ ಇದೆ, ಇದಕ್ಕೆ ನೀವು ಸ್ವಲ್ಪ ಹಣ ಕೊಡಬೇಕಂದ್ರೆ ಕನ್ನಡದಲ್ಲಿಯೇ ಮಾತಾಡಿ ಇವರನ್ನು ಕನ್ವಿನ್ಸ್ ಮಾಡಿ ಲೋನ್ ಕೊಡ್ತೀನಿ ಅಂದರೆ ಹೇಳಿಬಿಟ್ಟು ಮೋಸ ಮಾಡಿರೋದು ಕಂಡು ಬಂದಿರ್ತದೆ. ಈ ಕೇಸಲ್ಲಿ ನಾವು ಚೆಕ್ ಮಾಡುವ ಸಂದರ್ಭದಲ್ಲಿ ಈ ಫೋನ್ ನಂಬರ್ ಇದೆಲ್ಲ ಕಾಂಟ್ಯಾಕ್ಟ್ ಮಾಡಿ ಹೋಗೋ ಸಂದರ್ಭದಲ್ಲಿ ದರ್ಶನ್ ಎಂಬ ವ್ಯಕ್ತಿ ನೆಲಮಂಗಲದವನು, ಬ್ಯಾಂಗ್ಳೂರು ನೆಲಮಂಗಲದಲ್ಲಿ ವಾಸ ಮಾಡ್ತಾ ಇರುವ ಇವನು ದರ್ಶನ್ ಇಲ್ಲಿಂದ ವೆಸ್ಟ್ ಬೆಂಗಾಲ್ಗೆ ಹೋಗ್ತಾನೆ. ವೆಸ್ಟ್ ಬೆಂಗಾಲ್ನಿಂದ ಕರ್ನಾಟಕ ನಂಬರ್ಸ್ ಯಾವ